ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಡಿಪ್ಲೊಮಾ CET ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಭಾಳಷ್ಟು ವೇಟ್ ಮಾಡ್ತಾಯಿದ್ರು ಡಿಪ್ಲೊಮಾ CET ಆಪ್ಷನ್ ಎಂಟ್ರಿ ಬಗ್ಗೆ. ಫ್ರೆಂಡ್ಸ್, ಇವಾಗ ಅದರ ಲಿಂಕ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಹೋಮ್ ಪೇಜಲ್ಲಿ ಕ್ಲಿಕ್ ಮಾಡಿಕೊಂಡು ನಾನು ಯಾವ ರೀತಿ ಮಾಡ್ಬೇಕಂತ ಡೀಟೇಲಾಗಿ ಲಾಸ್ಟ್ ಇಯರ್ ಮಾಡಿದ ವೀಡಿಯೋ ಮಾಡಿದ್ದೀನಿ, ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಅದನ್ನು ಚೆಕ್ ಮಾಡಿಕೊಂಡು ನೀವು ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ, ಏನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಓಕೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ DCET ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ. ಓಕೆ, ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ನಾನು ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಓಕೆ, ಇದು CET ಎಲ್ಲ ಸೇಮ್ ಇರುತ್ತೆ, ಮತ್ತು ಕೇಳಬೇಡಿ ಇಲ್ಲಿ ಆಪ್ಷನ್ ಎಂಟ್ರಿ ಫಾರ್ ಇಂಜಿನಿಯರಿಂಗ್ ಅದರ್ ಕೋರ್ಸ್ ಅಂತ ಇದೆಯಲ್ಲ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕೇಳಬೇಡಿ, ಸೇಮ್ ಇರುತ್ತೆ ಎಲ್ಲದಕ್ಕೂ. ಸೊ ಅದಕ್ಕೆ ಇದನ್ನು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟಿಗೆ ನೀವು ಆಪ್ಷನ್ ಎಂಟ್ರಿ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು CET ನಂಬರ್ ಅಂತ ಹಾಕಬೇಕು. ಆಮೇಲೆ ಈ ಕ್ಯಾಪ್ಚರ್ ಏನಿರುತ್ತೆ ಇದನ್ನು ಕೊಟ್ಟ ತಕ್ಷಣ ನೀವು ಸಬ್ಮಿಟ್ ಅಂತ ಕೊಡಬೇಕು. ಕೊಟ್ಟ ತಕ್ಷಣ ಏನಾಗುತ್ತಂದರೆ ಏನು ಓಪನ್ ಆಗುತ್ತಂದರೆ ಇಲ್ಲಿ ಇದು ಓಪನ್ ಆಗುತ್ತೆ, ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ CET ನಂಬರ್ ಆಲ್ರೆಡಿ ಇರುತ್ತೆ, ಅಪ್ಲಿಕೇಶನ್ ನಂಬರು, ಆಮೇಲೆ ಸೀಕ್ರೆಟ್ ಕೀ, ಆಮೇಲೆ ಇಲ್ಲಿ ಇನ್ನೊಂದು ವಿಂಡೋ ಇರುತ್ತೆ, ನ್ಯೂ ಪಾಸ್ವರ್ಡು, ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಎರಡು ಇರುತ್ತೆ, ಆಮೇಲೆ ಮೇಲ್ ಇರುತ್ತೆ, ಆಮೇಲೆ ನಿಮ್ಮದು ಫೋನ್ ನಂಬರ್ ಇರುತ್ತೆ. ಅಷ್ಟಾದ ತಕ್ಷಣ ನೀವು ಲಾಗಿನ್ ಅಂತ ಕೊಡಬೇಕು. ಓಕೆ, ಲಾಗಿನ್ ಅಂತ ಕೊಟ್ಟ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ, ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸೈಡು ಆಪ್ಷನ್ ಎಂಟ್ರಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ಲು, ಆಪ್ಷನ್ ಎಂಟ್ರಿ ವರ್ಕ್ಶೀಟು, ಡೀಟೇಲ್ ವರ್ಕ್ಶೀಟು, ಶಾರ್ಟು, ಡೀಟೇಲು. ಓಕೆ, ಇದು ಕ್ಲಿಕ್ ಆಟ್ ಅನೇಬಲ್ ಟು ರಿಪೋರ್ಟು, ಕ್ಲಿಕ್ ಆಟ್ ಟು ಡೌನ್ಲೋಡ್ PDF ರೀಡರು ಅಂತ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇನ್ ಕೇಸ್ ಆದರೆ ಮಿಡಲು ನಿಮ್ದು ಯಾವ ಅಲಾಟ್ಮೆಂಟ್ ಆಗಿದೆ ಅಂತ ಅದು ತೋರಿಸುತ್ತೆ. ಓಕೆ, ಇಲ್ಲಿ ನೀವು ಈ ಸೈಡು ಅಕೌಂಟ್ ಸೆಟ್ಟಿಂಗಲ್ಲಿ ಚೇಂಜ್ ಪಾಸ್ವರ್ಡು, ವ್ಯೂ ಲಾಗಿನ್ ಹಿಸ್ಟ್ರಿ ಇದೆಲ್ಲ ನೀವು ಇಲ್ಲಿ ಮಾಡ್ಬೋದು. ಓಕೆ, ನೀವೇನು ಮಾಡ್ಬೇಕಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟಿಗೆ ಇದೆ ನೋಡಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದ ತಕ್ಷಣ ಇಲ್ಲಿ ಏನೇನು ಇರುತ್ತೆ ಅಂತ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಈ ಸೈಡು ಮೇಲೆ ಇಂಜಿನಿಯರಿಂಗ್ ಅಂತ ಇರುತ್ತೆ. ಓಕೆ, ಆರ್ಕಿಟೆಕ್ಚರ್. ಓಕೆ, ಇಲ್ಲಿ ಈ ಸೈಡು ಇಲ್ಲೆಲ್ಲರೂ ಕಾಲೇಜ್ ನೇಮು, ಅದ್ರ ಕೋಡು, ಆಮೇಲೆ ಬ್ರ್ಯಾಂಚ್ ಕೋಡು, ಮತ್ತು ಮುಂದೆ ದುಡ್ಡು ಎಷ್ಟಿದೆ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಓಕೆ, ಅಷ್ಟು ಕಾಲೇಜ್ ಇರುತ್ತೆ. ನೀವೇನು ಪ್ರಿಪೇರ್ ಮಾಡಿದಾರಲ್ಲ ಒಂದು ಕಾಲೇಜ್ ಲಿಸ್ಟು, ಅದನ್ನು ಸೈಡ್ ಇಟ್ಕೋಬೇಕು. ಸೈಡ್ ಇಟ್ಕೊಂಡು ಏನು ಮಾಡ್ಬೇಕಂದ್ರೆ ಇಲ್ಲಿ ಸೈಡ್ ಬಾಕ್ಸ್ ಕಾಣ್ತಾ ಇದ್ದಾರೆ ಆಪ್ಷನ್ ನಂಬರ್ ಅಂತ, ಇಲ್ಲಿ ನೀವು ಯಾವ ಕಾಲೇಜಿಗೆ 1 ನಂಬರ್ ಪ್ರಿಫರೆನ್ಸ್ ಕೊಡಬೇಕು ನಿಮ್ಮ ಬ್ರ್ಯಾಂಚಿಗೆ ಅಂತ ನೀವು ಕೊಡ್ಬೋದು. 1, ಆಮೇಲೆ ನೆಕ್ಸ್ಟ್ ಕಾಲೇಜಿಗೆ 2, ಆಮೇಲೆ ಒಂದೇ ಕಾಲೇಜಲ್ಲಿ 2 ಬ್ರ್ಯಾಂಚಿಗೆ ಕೊಡ್ಬೋದು. ನೀವು ಬೇಕಾದರೆ ಯಾರ್ಯಾರು ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ಲು, ಆಟೋಮೊಬೈಲ್ ಇರ್ತಾರೆ ಅವರು 2, 3 ಅಂತ ಕೊಡಬೇಕು. ಸೇಮ್ ನಂಬರ್ ಕೊಡೋಂಗಿಲ್ಲ, 1, 2, 3 ಅಂತ ಪ್ರಿಫರೆನ್ಸ್ ಕೊಡ್ತಾ ಹೋಗಬೇಕು. ಓಕೆ, ಇದೇ ರೀತಿ ನಿಮಗೆ ಯಾವ್ಯಾವ ಕಾಲೇಜ್ ಬೇಕಲ್ಲ. ಫ್ರೆಂಡ್ಸ್, ಯಾರು KCET 2021 ಪ್ರಿಪೇರ್ ಆಗ್ತಾ ಇದ್ದಿಲ್ಲ ಅವ್ರಿಗೊಂದು ಅಪಾರ್ಚುನಿಟಿ ಏನಂದರೆ ಚಾಂಪಿಯನ್ ಬ್ಯಾಚ್ ಅಂತ, ಅದು ಫಾರ್ ಕರ್ನಾಟಕ CET 21 ಚಾಂಪಿಯನ್ ಬ್ಯಾಚ್ ಅಂತ ಮಾಡ್ತಾಯಿದ್ದಾರೆ. ಇದು 4 ಟಾಪ್ ಎಜುಕೇಟ್ರು. ಇದು ಸ್ಟಾರ್ಟೆಡ್ ಆಲ್ರೆಡಿ 15th ಅಕ್ಟೋಬರ್ದಿಂದ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಇದ್ರ ಬಗ್ಗೆ ನೀವು ಡೀಟೇಲಾಗಿ ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂದರೆ ಬೆಸ್ಟ್ ಪ್ಲ್ಯಾನ್, ನಿಮಗೆ 2020 ಆಸ್ಪಿರೆಂಟ್ಗೆ ಬೆಸ್ಟ್ ಪ್ಲ್ಯಾನ್ ಕೊಡ್ತಾ ಇದ್ದಾರೆ. ಇಲ್ಲಿ 12 ಮಂತ್ ಪ್ಲ್ಯಾನ್ ಏನಿದ್ರೆ 12,375 ಪರ್ ಮಂತು 1000 ರೂಪೀಸ್ ಆಗುತ್ತೆ, ನಿಮಗೆ ಉಳಿತಾಯ ಆಗುತ್ತೆ. ಅದೇ ರೀತಿ 6 ಮಂತು ಪ್ಲ್ಯಾನ್ ಏನಿದ್ರೆ 10,000 ರೂಪೀಸು. ಓಕೆ, ಅದರಲ್ಲಿ 1688 ಪರ್ ಮಂತ್ ಬರುತ್ತೆ. ಆಮೇಲೆ ನೋ ಕಾಸ್ಟ್ EMI ಅವೈಲೇಬಲ್ ಫಾರ್ ಆಫ್ಟರ್ 6 ಮಂತ್ ಕೋರ್ಸಸ್ಗೆ. ಓಕೆ, ಇಲ್ಲಿ 6 ಮಂತಲ್ಲಿ ಫುಲ್ ಸಿಲೆಬಸ್ಸು ಡೆಡಿಕೇಟೆಡ್ ಡೌಟ್ ಕ್ಲಿಯರೆನ್ಸ್ ಮಾಡ್ತಾರೆ. ಆಮೇಲೆ ಕಂಪ್ಲೀಟ್ ಸಿಲೆಬಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಮಾಡ್ತಾರೆ. ನೋ ಕಾಸ್ಟ್ ಟೈಮ್ ಈಸ್ ಅವೈಲೇಬಲ್ 6 ಮಂತ್ ಆ್ಯಂಡ್ ಅಬೋವ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು. ಆಮೇಲೆ ಮಲ್ಟಿಪಲ್ ಬ್ಯಾಚಸ್ ಫಾರ್ ಎವ್ರಿ ಮಂತು. ಓಕೆ, ನೆಕ್ಸ್ಟು ಬೆಸ್ಟ್ ಪ್ಲ್ಯಾನ್ ಫಾರ್ KCET 2020 ಮಲ್ಟಿಪಲ್ ಲ್ಯಾಂಗ್ವೇಜ್ ಎವ್ರಿ ಮಂತಲ್ಲಿ ನಿಮ್ಮ ಮಲ್ಟಿಪಲ್ಲು ಬ್ಯಾಚಸ್ ನಡೀತಾ ಇರುತ್ತೆ. ಡಿಸ್ಕ್ರಿಪ್ಷನ್ ಡೀಟೇಲಾಗಿ ಕೊಟ್ಟಿರ್ತೀನಿ. ನೀವು ಟಿಕೆಟ್ ಸ್ಮಾರ್ಟ್ ಅಂತ ಮಾಡಿ ಟಿಕೆಟ್ ಸ್ಮಾರ್ಟ್ ಅಂತ ನೀವು ಕೋಡ್ ಕೊಡಿ, ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಆ ಕಾಲೇಜನ್ನ ಹುಡುಕಾಡಿ ಆ ಕೋಡ್ ನೋಡಿ, ಕಾಲೇಜ್ ಹೆಸರು ನೋಡಿ, ಊರು ಹೆಸರು ಕೊಟ್ಟಿದ್ದಾರೆ ಅವರು, ಆ ಊರು ನೋಡಿ ಮುಂದೆ ಫೀಸ್ ನೋಡ್ಬೋದು. ಬೇಕಾದ್ರೆ ನೀವು ಫೀಸ್ ನೋಡಿಕೊಂಡು ನೀವು ಅಲ್ಲಿ 1, 2, 3 ಅಂತ ನಂಬರ್ ಕೊಡಬೇಕು. ಫಸ್ಟಿಗೆ ಗೌರ್ಮೆಂಟ್ ಕಾಲೇಜ್ ಬರ್ತವೆ. ಓಕೆ, ನೀವು ನೋಡ್ಕೋಬೋದು ಫುಲ್ ಡೀಟೇಲಾಗಿ. ಓಕೆ, ಇದಾದ ತಕ್ಷಣ ಇಲ್ಲಿ ಮಿಡಲ್ ನೋಡಿ ಮಾಡಿಫೈ ಸೆಲೆಕ್ಟರ್ಸ್, ನೀವು ಇಲ್ಲಿ ಏನು ಮಾಡೋದಂದರೆ ಒಂದು 5 ಇಂದ 6 ಕಾಲೇಜು ಎಂಟರ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಯಾಕಂದರೆ ಅದು ಸರ್ವರ್ ಎರರ್ ಬರುತ್ತೆ, ಮತ್ತೆ ಮೊದಲಿಗೆ ಬರುತ್ತೆ, ಟೈಮ್ ಔಟ್ ಆಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಟೈಪ್ ಮಾಡಿ ಒಂದು 5, 6 ಮಾಡಿ ಮತ್ತು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. 5, 6 ಕೊಡಿ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಓಕೆ, ಇದಾದ ತಕ್ಷಣ ಇಲ್ಲಿ ಅವಳಿಗೆ ಮಿಡಲ್ ಬಂದುಬಿಡುತ್ತದೆ. ಯಾವ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಮಾಡಿಫೈ ಸೆಲೆಕ್ಟ್ ಆಪ್ಷನ್ ಇಲ್ಲ, ಕಾಲೇಜ್ ಕೋರ್ಸು ಆಪ್ಷನ್ ನಂಬರ್ ಅಂತ ಬರುತ್ತೆ.
ಇಲ್ಲಿ 1 2 3 ಅಂತ ಹೇಳುತ್ತೆ. ಆಮೇಲೆ ನೀವು ಬೇಕಾದ್ರೆ ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಇನ್ನು 26 ತನಕ ಏನು ಬೇಕಾದ್ರೆ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಸೈಡ್ ಇದೆಲ್ಲ ಮಿಡಲ್ಲು, ಇಲ್ಲಿ 1 2 3 4 ಇದೆಲ್ಲ ನೀವು ಬೇಕಾದ್ರೆ ಇಲ್ಲಿ ಮಾಡಿಫೈ ಮಾಡ್ಕೊಬೋದು ಚೇಂಜಸ್ನ, ಈ ಕೋಡ್ನ. ಇಲ್ಲಿ 4 ಇದ್ದು ಡಿಲೀಟು ಮಾಡ್ಬೋದು. 0 ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ, ಅಪ್ಡೇಟ್ ಅಂತ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ, 0 ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 3 ಇದ್ದ ಚೇಂಜಸ್ ಮಾಡ್ಕೊಬೋದು. 1 ಇದ್ದ 2, 2 ಇದ್ದ 3 ಏನು ಬೇಕಾದ್ರೆ ಚೇಂಜಸ್ ಮಾಡ್ಕೊಬೋದು. ನಿಮ್ಗೆ ಯಾವ ಬೇಕಾದಾಗ ಏನು 26 ತನಕ ನೀವು ಏನು ಬೇಕಾದ್ರೆ ಮಾಡ್ಕೊಬೋದು. ಇದೆಲ್ಲ ಕಾಲೇಜ್ ಎಂಟ್ರ್ ಆದ ತಕ್ಷಣ ನೀವು ಕಾಲೇಜ್ ಎಲ್ಲ ಎಂಟ್ರ್ ಆದ ತಕ್ಷಣ ಏನು ಮಾಡ್ರಿ ಅಂದರೆ ಇದು ಮಾಡಬೇಕು ನೀವು. ಆಮೇಲೆ ಬೇಕಾದ್ರೆ ಒಂದು ಡೌನ್ ಮಾಡ್ಕೋಬೇಕು ನೀವು, ಆಮೇಲೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ದೀನಿ. ಇದೆಲ್ಲ ಕಂಪ್ಲೀಟು ಇಷ್ಟು ಮಾಡ್ಕೊಂಡು ನೀವು ಆಮೇಲೆ ಇಲ್ಲಿ ಶಾರ್ಟು ಡೀಟೇಲ್ ಇದೆಯಲ್ಲ ಅಲ್ಲಿ ಬೇಕಾದ್ರೆ PDF ನೀವು ಡೌನ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.